ಮಧ್ಯರಾತ್ರಿಲಿ ಕೋಗಿಲೆನಾ? ಯಾರು? ನೀವ್ಯಾರು? ಯಾರಿಗಂತ್ಯ ಇಲ್ವೋ? ಅವನ್ ಪತ್ತೆ ಆಗ್ತಾ ಇಲ್ಲ. ಅವನ್ ಸುಳಿವೇನಾದ್ರೂ ಸಿಕ್ಕಿದ್ರೆ ವ್ಯಾಯಾಮ ಶಾಲೆಗೆ ತಿಳಿಸಿ. ಇದ್ರ ಅರ್ಥ ಏನು? ಏನು ಹೇಳಬೇಕು ಅಂತಿದ್ದಾರೆ? ಯಾರಿಗಂತ್ಯ ಇಲ್ವೋ? ಇದ್ರ ಅರ್ಥ ಅನಂತ್ ಅವ್ರ ಬಗ್ಗೆನಾ? ಅವನ್ ಪತ್ತೆ ಆಗ್ತಾ ಇಲ್ಲ ಅಂದ್ರೆ ಅನಂತ್ ಅವ್ರ ಬಗ್ಗೆ ಯಾವ ಸುಳಿವೂ ಇಲ್ವಾ? ಅದೇ ಹೇಗೆ ಸಾಧ್ಯ? ಅವನ ಬಗ್ಗೆ ಸುಳಿವು ಸಿಕ್ಕಿದ್ರೆ ವ್ಯಾಯಾಮ ಶಾಲೆಗೆ ಹೇಳೋದು ಅಂದ್ರೆ ಅನುಶೀಲನ ಸಮಿತಿ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ವಿಷಯ ತಿಳಿಸೋದಿಕ್ಕೆ ನನಗೆ ಯಾಕೆ ಹೇಳ್ತಿದ್ದಾರೆ? ಯಾರು ಈ ಪತ್ರ ಕಳಿಸಿರೋದು? ನಾನು ನಾಳೆ ಬೆಳಿಗ್ಗೆನೆ ಸಮಿತಿಗೆ ಹೋಗ್ಬೇಕು. ವಿದ್ಯಾಸಾಗರ್ ಅವರು ಯಾರಂತ ನಿನಗೆ ಗೊತ್ತಾ? ವಿದ್ಯಾರ್ಥಿ ಆಗಿದ್ದಾಗ ಅವ್ರು ತಮ್ಮ ಕೂದಲಿಗೆ ಒಂದು ಹಗ್ಗನ ಕಟ್ಕೊಂಡು ಓದ್ತಾ ಇದ್ರು. ಯಾಕೆಂದ್ರೆ ನಿದ್ದೆ ಬಂದು ಓದೋಕೆ ತೊಂದರೆ ಆಗ್ಬಾರ್ದು ಅಂತ. ಅವ್ರಿಗೆ ನಿದ್ದೆ ಬರ್ತಿದ್ದ ಹಾಗೆ ಆ ಹಗ್ಗ ಅವ್ರನ್ನ ಎಳಿತಾ ಇತ್ತು. ಕೂಡ್ಲೆ ಅವ್ರು ಎದ್ದು ಓದನ್ನ ಮುಂದುವರಿಸ್ತಾ ಇದ್ರು. ಜ್ಞಾನಿಗಳು, ಪಂಡಿತರು ಯಾವಾಗ್ಲೂ ಹೀಗೆ ಇರ್ತಾರೆ ಸುಭಾಷ್. ಇವತ್ತಿಂದ ನಾನು ಪ್ರತಿದಿನ ಓಡೋ ಅಭ್ಯಾಸ ಮಾಡ್ತೀನಿ. ಪ್ರಯತ್ನ ಮಾಡಿದ್ರೆ ಒಂದಲ್ಲ ಒಂದಿನ ನಾನು ಗೆಲ್ತೀನಿ. ಭಾರತೀಯರು ಹೇಡಿಗಳಲ್ಲ ಅನ್ನೋದನ್ನ ನಾನು ಸಾಬೀತು ಮಾಡೇ ಮಾಡ್ತೀನಿ. ನಾನು ಏನ್ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನೋ ಇವತ್ತಿಂದ ಅದೇ ನನ್ನ ಗುರಿ. ನೀವೆಲ್ಲ ವೆರಿ ಚೀಪ್ ಪೀಪಲ್. ನನಗೆ ಗೊತ್ತಿದೆ ನಿನ್ಗೆ ಓಡೋ ತಾಕತ್ ಇಲ್ಲ. ಸೋತೋಗ್ತೀಯಾ. ಚಾಲೆಂಜ್ ಒಪ್ಕೊಳ್ಳೋ ಮೊದಲು ಥಿಂಕ್ ಅಬೌಟ್ ಇಟ್. ನೀನು ಪ್ರಯತ್ನ ಮಾಡು ಸುಭಾಷ್. ಈಗ್ಲಿಂದಾನೇ ನೀನು ಅಭ್ಯಾಸ ಮಾಡು. ಖಂಡಿತ ಗೆಲ್ತೀಯ. ನನಗೆ ನಿನ್ ಮೇಲೆ ಭರವಸೆ ಇದೆ ಸುಭಿ. ಸುಭಾಷ್ ಕಾಂಟ್ ರನ್. ಅವನು ಸೋತ್ ಹೋಗ್ತಾನೆ. ಅವನಿಂದ ಏನೂ ಆಗಲ್ಲ. ಅವನು ಹೆದರ್ತಾನೆ. ದ ಬ್ರಿಟಿಷ್ ವಿಲ್ ವಿನ್. ನನ್ನ ಸನ್ ಚಾರ್ಲ್ಸ್ ಜೊತೆ ಯಾರು ಕಂಪೀಟ್ ಮಾಡಕ್ಕಾಗಲ್ಲ. ಅಂಡ್ ಒಬ್ಬ ಇಂಡಿಯನ್ ನೆವರ್. ಸುಭಿ, ಸುಭಾಷ್, ಸುಭಿ, ಸುಭಿ ಇಲ್ಲಿ. ಸುಭಿ, ಸುಭಿ, ಏನಾಯ್ತು? ನಡಿ, ಮನೆಗ್ ನಡಿ. ಇಲ್ಲ ಶರತಣ್ಣ, ನಾನ್ ಮನೆಗ್ ಬರೋದಿಲ್ಲ. ನಾನು ಓಡ್ಬೇಕು. ಸುಭಿ, ನಿನಗ್ ಸುಸ್ತಾಗ್ತಿದೆ. ಆಗ್ಲಿ ಅಣ್ಣ, ನಾನು ಅಪ್ಪ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ. ಎಲ್ರ ಎದುರಿಗೆ ಚಾಲೆಂಜ್ ಒಪ್ಕೊಂಡಿದ್ದೀನಿ. ನಾನು ಓಡ್ಲೇಬೇಕು. ಇಲ್ದಿದ್ರೆ ನಾನು ಸೋತೋಗ್ತೀನಿ. ಸರಿ, ಎದ್ದೇಳು, ಎದ್ದೇಳು. ಈಗ ನನ್ನ ಮಾತು ಕೇಳು ಸುಭಿ. ಇವತ್ತು ಸಾಕು. ನಾಳೆ ಮತ್ತೆ ಪ್ರಾಕ್ಟೀಸ್ ಮಾಡು. ದಿನ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದಾಗಲೇ ಫಸ್ಟ್ ಬರಕ್ಕಾಗೋದು. ಹೀಗೆ ಒಂದೇ ದಿನ ಪ್ರಾಕ್ಟೀಸ್ ಮಾಡಿದ್ರೆ ನೀನ್ ಗೆಲ್ಲಕ್ಕಾಗಲ್ಲ ಸುಭಿ. ಈಗ ನನ್ನ ಮಾತು ಕೇಳು. ಇನ್ನು ನಾಳೆ ಪ್ರಾಕ್ಟೀಸ್ ಮಾಡು. ನಾನು ನಿನಗೆ ಮಾತು ಕೊಡ್ತೀನಿ. ನಾನು ನಿನ್ ಜೊತೆನೇ ಇರ್ತೀನಿ. ಆಯ್ತಾ ಸುಭಿ? ಬಾ.
ಚಿಕ್ಕಮ್ಮ ಇಷ್ಟು ಅವಸರದಲ್ಲಿ ಎಲ್ಲಿಗೆ ಹೋಗ್ತಿದ್ದಾರೆ? ಬಾ ಸುಬಿ. ಬೆಳಿಗ್ಗೆನೆ ಎದ್ದು ಸುಬಿ ಮನೆಯಿಂದ ಹೊರಗೆ ಹೋಗಿದ್ದಾನೆ ಅಂದ್ರೆ ಏನರ್ಥ? ನಿಮ್ಗೆ ಯಾರಿಗೂ ಗಮನ ಇರ್ಲಿಲ್ವಾ? ಏನ್ ಮಾಡ್ತಿದ್ರಿ ನೀವೆಲ್ಲ? ಮನೇಲಿ ಇಷ್ಟೊಂದ್ ಜನ ಇದ್ದು ಒಂದು ಚಿಕ್ಕ ಹುಡುಗನ್ನ ಗಮನಿಸೋಕಾಗಲ್ವಾ ನಿಮಗೆ? ಅಬ್ದುಲ್, ಹೊರಗಡೆ ಇರೋ ಕೋಣೆಲ್ ತಾನೇ ನೀನಿರೋದು, ಆದ್ರೂ ಬಾಗಿಲು ತೆಗಿಯೋ ಶಬ್ದ ಕೂಡ ಕೇಳಿಸ್ಲಿಲ್ವಾ? ಏನ್ ಮಾಡ್ತಿದ್ದೀರಾ ನೀವೆಲ್ರು? ಚಿಕ್ಕ ಹುಡುಗ ಮನೆಯಿಂದ ಹೋಗಿದ್ದಾನೆ, ಈಗ ಅವನ್ನ ಎಲ್ಲಿ ಅಂತ ಹುಡ್ಕೋದು? ಅಮ್ಮ, ಇದೇನಿದು? ಕಾಲನ್ ರಕ್ತ, ಹಣೆ ಮೇಲ್ ಗಾಯ. ನನಗೇನೂ ಅರ್ಥನೇ ಆಗ್ತಿಲ್ಲ. ಶರತ್, ಸುಬಿಗೆ ಏನಾಯ್ತು? ಅಮ್ಮ, ಸುಬಿ ಬೆಳಿಗ್ಗೆ ಎದ್ದು ಓಡೋದನ್ನ ಪ್ರಾಕ್ಟೀಸ್ ಮಾಡಕ್ ಹೋಗಿದ್ದ. ಇಷ್ಟು ಬೇಗ? ಅದು ಯಾರಿಗೂ ಹೇಳ್ದೆ? ಏನಾಯ್ತು ಪ್ರಭಾ? ಇಲ್ಲಿ ನೋಡಿ, ಸುಬಿ ಏನ್ ಮಾಡ್ಕೊಂಡ್ ಬಂದಿದ್ದಾನೆ ಅಂತ. ಓಟದ ಸ್ಪರ್ಧೆಗೆ ಅಭ್ಯಾಸ ಮಾಡಕ್ ಹೋಗಿ ಕೈ ಕಾಲು ಹಣೆ ಎಲ್ಲ ಗಾಯ ಮಾಡ್ಕೊಂಡ್ ಬಂದಿದ್ದಾನೆ. ಮನುಷ್ಯ ಕೆಳಗ್ ಬಿದ್ಮೇಲೆನೆ ಮತ್ತೆ ಎದೊಳಕ್ ಆಗೋದು ಅಮ್ಮ. ಇದನ್ ನಿಂಗೆ ಯಾರು ಹೇಳ್ಕೊಟ್ಟಿದ್ದು ಸುಭಾಷ್? ರಾಬರ್ಟ್ ದ ಬ್ರೂಸ್. ಶರತ್ ಅಣ್ಣ ನಂಗೆ ರಾಬರ್ಟ್ ದ ಬ್ರೂಸ್ ಕತೆ ಹೇಳಿದ್ರು. ಅವರು ಸ್ಕಾಟ್ಲೆಂಡ್ ನ ರಾಜ ಆಗಿದ್ರು. 6 ಸಲ ಯುದ್ಧದಲ್ಲಿ ಸೋತಿದ್ರು. ಅಷ್ಟೇ ಅಲ್ಲ, ಗುಹೆಯಲ್ಲಿ ಬಂದಿಯಾಗಿದ್ರು. ಅಲ್ಲಿ ಅವರು ಒಂದು ಜೇಡ ನೋಡಿದ್ರು. ಆ ಜೇಡ ಗೋಡೆ ಹತ್ತಿ ಹತ್ತಿ ಬಲೆ ಕಟ್ಟಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಮತ್ತೆ ಬೀಳ್ತಾ ಇತ್ತು, ಮತ್ತೆ ಹತ್ತುತ್ತಾ ಇತ್ತು, ಮತ್ತೆ ಬೀಳ್ತಿತ್ತು. ಕೊನೆಗೆ 7ನೇ ಸಲ ಜೇಡ ಮೇಲ್ ಹತ್ತಿ ಬಲೆ ಕಟ್ತು. ಅವಾಗ ರಾಬರ್ಟ್ ದ ಬ್ರೂಸ್ ಯೋಚನೆ ಮಾಡಿದ್ರು, ಒಂದ್ ಜೇಡ ಕೆಳಗ್ ಬಿದ್ದು ಎದ್ದು ಸಾಧನೆ ಮಾಡಿ ಬಲೆ ಕಟ್ಟುತ್ತೆ ಅಂತಂದ್ರೆ ನಾನ್ ಯಾಕೆ ಮಾಡಕ್ಕಾಗಲ್ಲ? ನಾನು ಮತ್ತೆ ಯುದ್ಧ ಮಾಡಿ ಗೆಲ್ತೀನಿ ಅಂದ್ಕೊಂಡ್ರು. ಏಳನೇ ಸಲ ರಾಬರ್ಟ್ ದ ಬ್ರೂಸ್ ಇಂಗ್ಲೆಂಡ್ ರಾಜನ ಸೋಲ್ಸಿದ್ರು. ಅಲ್ವಾ ಶರತಣ್ಣ? ಅಮ್ಮ, ಚಾರ್ಲ್ಸ್ ಕೂಡ ಇಂಗ್ಲೆಂಡ್ ಅಲ್ಲೇ ಇದ್ದವನು. ಅವನು ಇಷ್ಟು ವರ್ಷ ನನ್ನ ಸೋಲಿಸ್ತಿದ್ದ. ಈಗ ನಾನು ಪ್ರಯತ್ನ ಮಾಡಿದ್ರೆ ಅವನನ್ನ ಸೋಲಿಸ್ತೀನಲ್ವಾ ಅಮ್ಮ? ನಿನಗೆ ಆ ಕಥೆ ಬಗ್ಗೆ ಆಸಕ್ತಿ ಇದ್ದಿದ್ದಕ್ಕೆ ನಾನು ಹೇಳಿದ್ದು. ಆದ್ರೆ ಆ ಕಥೆ ನಿನ್ ಮನ್ಸಲ್ಲಿ ಬೇರೆ ಪರಿಣಾಮನೇ ಬೀರಿದೆ. ನೀನು ಸಾಮಾನ್ಯ ಹುಡುಗ ಅಲ್ಲ ಸುಬಿ. ವಾ 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 ಶರತ್, ನೀನು ನಿನ್ ತಮ್ಮನಿಗೆ ಬ್ರಿಟಿಷರ್ನ ವಿರೋಧ ಮಾಡೋದನ್ನ ಕಲಿಸ್ತಾ ಇದೆಯಾ? ಸುಬಿ ಓದೋ ಹಿಸ್ಟ್ರಿ ಬುಕ್ ಅಲ್ಲಿ ಕಥೆ ಇಲ್ಲ. ಇಲ್ಲ ಇಲ್ಲ ದೊಡ್ಡಪ್ಪ, ರಾಬರ್ಟ್ ಬ್ರೂಸ್ ಯಾಕೆ ಅಷ್ಟು ಸಲ ಯುದ್ಧ ಮಾಡಿದ್ದು ಅಂತ ಕೇಳಿದ್ದ, ಅದಕ್ಕೆ. ಜಾನಕಿ, ಇದೇ ಕಾರಣಕ್ಕೆ ಸುಬಿ ಚಾಲೆಂಜ್ ತಗೊಳ್ಳೋದು ನನಗಿಷ್ಟ ಇಲ್ಲ. ಹೌದು ಸುಭಿ, ಸೋಲು ಗೆಲುವಿನ ಪ್ರಶ್ನೆ ಅಲ್ಲ. ನೀನು ಸ್ಪರ್ಧೆಗೆ ಹೋಗೋ ಅವಶ್ಯಕತೆ ಇಲ್ಲ. ನನ್ನ ಮಗ ಸ್ಕೂಲ್ನಲ್ಲಿ ಓದ್ಲಿಲ್ಲ ಅಂದ್ರೆ ಅವನಿಗೆ ಯಾವ ನಷ್ಟನೂ ಆಗೋದಿಲ್ಲ. ನಾನ್ ಏನ್ ಹೇಳ್ತೀನಿ ಅಂದ್ರೆ, ನೀವು ಸುಬಿ ಸ್ಕೂಲ್ನ ಪ್ರಿನ್ಸಿಪಲ್ ಹತ್ರ ಹೋಗಿ ಮಾತಾಡಿ. ಅವ್ರಿಗೆ ಹೇಳಿ ನಾವ್ ನಮ್ ಸುಬಿನ ಬೇರೆ ಸ್ಕೂಲಿಗೆ ಸೇರಿಸ್ತೀವಿ ಅಂತ. ಬೇಡ ಅಮ್ಮ, ಇದು ಚಿಕ್ಗಾಯ ಅಷ್ಟೇ. ನಾನು ಚಾರ್ಲ್ಸ್ನ ಸೋಲಿಸ್ತೀನಿ. ಗೆದ್ದೇ ಗೆಲ್ತೀನಿ. ದೊಡ್ಡಪ್ಪ, ಅವನಿಗೆ ಸ್ಕಾಲರ್ಶಿಪ್ ಸಿಗ್ಬೇಕು. ಅಮ್ಮ, ಅವನನ್ನ ತಡಿಬೇಡಿ. ಅವನು ಗೆಲ್ಬೇಕು ಅಂತಿದ್ದಾನೆ. ಅವನನ್ನ ತಡೆಯೋ ಬದಲು ಗಾಯಕ್ಕೆ ಅರಿಶಿನ ಹಚ್ಚಿ. ಸುಬಿ, ನೀನ್ ಬಾ ನನ್ ಜೊತೆ. ಶರತ್, ಹೋಗು, ನಿನ್ ಕೊನೆಗೆ ಹೋಗು. ಜಾನಕಿ ಅಣ್ಣ, ಇದ್ಯಾಕೋ ಸರಿ ಇಲ್ಲ. ಯಾರು ಸ್ಕಾಲರ್ಶಿಪ್ನ ಈ ತರ ಗೆಲ್ಲಲ್ಲ.
ಬ್ರಿಟಿಷರು ಸುಮ್ನೆ ದೇಶಗಳನ್ನ ಗೆದ್ದಿಲ್ಲ. ಅವರ ಹಠನೇ ಬೇರೆ. ಅವರ ಹಠದ ಮುಂದೆ ಸುಭಾಷ್ ಅಷ್ಟೇ ಅಲ್ಲ, ಯಾವ ಭಾರತೀಯನೂ ಏನು ಮಾಡಕ್ಕಾಗಲ್ಲ. ಮಾಡ್ತಾನೆ, ಸುಬಿ ಮಾಡ್ತಾನೆ ದೊಡ್ಡಪ್ಪ. ಎಲ್ಲ ಕಡೆ ಭಾರತೀಯರ ಕ್ರಾಂತಿ ಶುರು ಆಗ್ತಾ ಇದೆ. ದೃಢವಾದ ನಿರ್ಧಾರ ನೋವನ್ನ ಮರೆಯುವಂತ ಶಕ್ತಿ ಕೊಡುತ್ತೆ. ಏ ಯಾರದು? ಅಕ್ಕ, ನೀವು ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನೀವು ಹೊರಟು ಹೋಗಿ. ಪೊಲೀಸರು ಎಲ್ಲರ ಮೇಲೆ ಕಣ್ಣಿಟ್ಟಿದ್ದಾರೆ. ನನಗಿದನ್ನ ಯಾರು ಕೊಟ್ಟಿದ್ದು? ನಿಮ್ಮಲ್ಲಿ ಯಾರಾದ್ರೂ? ನಿನ್ನೆ ಇದನ್ನ ಯಾರೋ ಕೊಟ್ಟು ಹೋದ್ರು. ಏನಿದ್ರ ಅರ್ಥ? ಅನಂತ್ ಅವರೆಲ್ಲಿ? ಇದರ ಅರ್ಥ ಅನಂತಣ್ಣನ ಬಗ್ಗೆ ನಿಮ್ಗೇನು ಗೊತ್ತಿಲ್ವಾ? ಇಲ್ಲ. ನೀವು ಇಲ್ಲಿ? ಅನಂತ್ ಕೋಲ್ಕತ್ತಾಗ್ ಬಂದಿದ್ರಲ್ವಾ? ನಿಮ್ ಜೊತೆಯಲ್ಲೇ ಇದ್ರಲ್ವಾ? ಹೌದು, ಅನಂತ್ ಕೋಲ್ಕತ್ತಾಗ್ ಬಂದಿದ್ದ. ನಮ್ಮನೇಲೇ ಇದ್ದ. ಕಟಕ್ ಕೋಲ್ಕತ್ತಾದಿಂದ ತುಂಬಾ ದೂರ ಇದೆ. ಅಷ್ಟು ದೂರ ಪ್ರಯಾಣ ಮಾಡಿದ್ದಕ್ಕೆ ಅವನಿಗೆ ಜ್ವರ ಬಂತು. ಜ್ವರನಾ? ಅಷ್ಟು ಜ್ವರ ಇದ್ರು ಅವ್ನು ನಮ್ಗೆ ಯಾರಿಗೂ ಏನು ಹೇಳ್ದೇನೆ ಮನೆಯಿಂದ ಹೊರಟು ಹೋದ. ಇದರಲ್ಲಿ ನೀವು ನಮ್ಗೆ ಹೇಗಾದ್ರೂ ಸಹಾಯ ಮಾಡೋದಕ್ಕೆ ಸಾಧ್ಯನಾ? ನಾವೆಲ್ಲರೂ ಸೇರಿ ಹೋರಾಟ ಮಾಡಬೇಕು. ನಮ್ಮೆದುರಿಗೆ ದೊಡ್ಡ ಹೋರಾಟನೇ ಇದೆ. ಹೋರಾಟನಾ? ಬ್ರಿಟಿಷ್ ಆಫೀಸರ್ ಆಂಡ್ರ್ಯೂ ಫ್ರೇಸರ್ ಸ್ವಲ್ಪ ದಿನದ ಮಟ್ಟಿಗೆ ಕಟಕ್ಗೆ ಬರ್ತಿದ್ದಾರೆ. ನಾವು ರಿಚರ್ಡ್ಸನ್ ಮಾಡ್ತಿರೋ ಅನಾಚಾರಕ್ಕೆ ಸೇರ್ ತೀರಿಸ್ಕೋಬೇಕು. ನಾವು ನಿಮಗೆ ಕೊಟ್ಟಿರೋ ಆ ಶಸ್ತ್ರ ಯಾರ ಹತ್ರ ಇದೆ, ಎಲ್ಲಿದೆ? ಆ ಶಸ್ತ್ರ ಅನಂತ್ ಅವರೇ ಬಂದು ತಗೊಂಡೋದ್ರು. ಇದೇನು ಅಂದ್ರೆ ಅನಂತ್ ಹತ್ರ 2 ರಿವಾಲ್ವರ್ ಇದೆಯಾ? ಅದು ಅಲ್ಲದೆ ಪೊಲೀಸ್ ರಿವಾಲ್ವರ್ ಕೂಡ ಕತ್ಕೊಂಡು ಬಂದಿದ್ದ. ಓಹ್, ಬ್ರಿಟಿಷ್ ಪೊಲೀಸರು ಅನಂತ್ನ ಹಿಡಿಯೋದಕ್ಕೆ ಅವನ ಹಿಂದೆ ಬಿದ್ದಿದ್ದಾರೆ. ನಾವು ಆದಷ್ಟು ಬೇಗ ಅನಂತ್ ಎಲ್ಲೇ ಇದ್ರೂ ಅವನ್ನ ಹುಡುಕ್ಬೇಕು. ನೋವಾಗ್ತಿದ್ಯಾ? ಅರಿಶಿನ ಹಚ್ತಾ ಇದ್ದೀರಾ ಅಲ್ವಾ ಅಮ್ಮ? ಏನೂ ನೋವಾಗ್ತಾ ಇಲ್ಲ. ಸುಬಿ, ನೋಡ್ಕೊಂಡು ನೋಡು. ನಿನ್ಗೇನಾದ್ರೂ ಸುಸ್ತಾದ್ರೆ ರೆಸ್ಟ್ ಮಾಡು. ಇಲ್ದೇ ಇದ್ರೆ ಇನ್ನೂ ನೋವು ಆಗುತ್ತೆ. ಅಮ್ಮ ಒಳಗ್ ಬರ್ಲಾ? ಬನ್ನಿ. ಸುಬಿ, ನಿಂಗೆ ಎಷ್ಟು ಗಾಯ ಆಗಿದೆ ತೋರ್ಸು. ಅಬ್ಬಾ, ಇಷ್ಟು ದೊಡ್ಡ ಬ್ಯಾಂಡೇಜಾ? ತುಂಬಾ ಪೆಟ್ಟಾಗಿದ್ಯಾ ಅಮ್ಮ? ಬ್ಯಾಂಡೇಜ್ ನೋಡಿದ ತಕ್ಷಣ ಹೇಳೋದಕ್ಕೆ ನೀನೇನಾದ್ರೂ ದೊಡ್ಡ ಡಾಕ್ಟ್ರಾ? ಆದ್ರೂ ಆಗ್ಬೋದು. ಸಾಕು, ಸುಮ್ನಿರ್ತೀರಾ? ಅಮ್ಮ, ಅರ್ಶನದಿಂದ ಸುಬಿ ನೋವು ಕಡಿಮೆ ಆಗತ್ತಾ? ಔಷಧಿನ ತಗೋಬೇಕಲ್ವಾ? ಇಲ್ಲ ಇಲ್ಲಮ್ಮ, ನಂಗೆ ಔಷಧಿ ಬೇಡ, ಕಹಿಯಾಗಿರುತ್ತೆ. ಸರಿ, ಡಾಕ್ಟರಿಗೆ ಹೇಳ್ತೀನಿ ಸಿಹಿ ಔಷಧಿನೇ ಕೊಡಿ ಅಂತ. ಅಮ್ಮೋರೆ, ಇವತ್ತು ಸುಬಿ ಪುಟ್ಟ ಸ್ಕೂಲ್ಗೆ ಹೋಗ್ತಾರಾ? ಹುಷಾರು. ನಾನು ಸ್ಕೂಲ್ಗೆ ಹೋಗ್ತೀನಿ ಅಬ್ದುಲ್ ಕಾಕ. ಚಿಕ್ಕಮ್ಮವ, ನಡೀರಿ, ನಾವು ಸ್ಕೂಲ್ಗೆ ಹೋಗೋಣ. ನಡಿ ಹೋಗೋಣ. ಅಮ್ಮ, ಸುಭಿ ಮತ್ತೆ ರೋನೋನ ನಾನು ಸ್ಕೂಲಿಗೆ ಬಿಟ್ಟು ಬರಲಾ? ಸರಿ, ಬಿಟ್ಟು ಬಾ. ನಿಜವಾಗ್ಲೂ ನೀವು ಬರ್ತೀರಾ ಶರತಣ್ಣ? ನೀವು ನಮ್ ಜೊತೆಗ್ ಬಂದ್ರೆ ನಮಗ್ ಖುಷಿನೇ. ಹಾಗೆ ಆಗ್ಲಿ ಮಾವನವ್ರೆ. ಅಬ್ದುಲ್, ಹೇಳಿ ಯಜಮಾನ್ರೆ. ರಾಯ್ ಅವ್ರಿಗೆ ಬಂದು ನನ್ನನ್ನು ಭೇಟಿ ಮಾಡೋದಕ್ಕೆ ಹೇಳು. ಸರಿ ಯಜಮಾನ್ರೆ. ಭಾವನೂರು. ಏ, ಬನ್ನಿ ಬನ್ನಿ, ಅಪ್ಪ ಬರ್ತಿದ್ದಾರೆ. ಹುಷಾರು ಸುಭಿ. ಸುಭಿ ನೋವು ಕಡಿಮೆ ಆಗಿದೆ ಅನ್ಸುತ್ತೆ. ನೀನ್ ನೋಡ್ತಾ ಇರು ಪ್ರಭಾವತಿ. ಸುಭಿ ಏನಾದ್ರೂ ಈ ಛಲನ ಹಾಗೆ ಇಟ್ಕೊಂಡಿದ್ರೆ ಒಂದಲ್ಲ ಒಂದಿನ ಅವನಿಗೆ ಸ್ಕಾಲರ್ಶಿಪ್ ಸಿಕ್ಕೇ ಸಿಗುತ್ತೆ. ಒಂದ್ ಮಾತ್ ಹೇಳ, ನಾನ್ ಅವನನ್ನ ಸ್ಪರ್ಧೆಗೆ ಹೋಗೋದ್ ಬೇಡ ಅಂತ ಹೇಳಿದೀನಿ. ಆದ್ರೂ ಅವನ್ ಹೋಗ್ತಾನೆ. ನನಗ್ ಗೊತ್ತು ಒಂದ್ ಸ್ಪರ್ಧೆಲಿ ಗೆಲ್ತಾನೆ ಅಂತ. ಅವನ್ ಈ ಸ್ಪರ್ಧೆಲಿ ಗೆದ್ಮೇಲೆ ಅವನನ್ನ ಆ ಸ್ಕೂಲಿಂದ ಬಿಡಿಸ್ಬಿಡಿ. ಅವನು ಅದೇ ಸ್ಕೂಲ್ನಲ್ಲೇ ಇದ್ರೆ ಬೇರೆ ಬೇರೆ ಮಾತುಗಳನ್ನ ಕೇಳ್ಬೇಕಾಗತ್ತೆ. ಈಗೇನೋ ನನ್ ಸುಬಿ ಸುಮ್ಮನೆ ಇರಬಹುದು,
ಯಾಕೆಂದ್ರೆ ಅವನ್ ಮನ್ಸು ತುಂಬಾ ಮೃದು. ಆದ್ರೆ ಈ ಚುಚ್ಚು ಮಾತುಗಳನ್ನ ಕೇಳ್ತಿದ್ರೆ ಅವನಿಗೆ ತುಂಬಾನೇ ನೋವಾಗುತ್ತೆ. ನನ್ ಮಗ ಹೀಗೆಲ್ಲ ನೋವು ಅನ್ಭವಿಸೋದು ನನಗ್ ಸ್ವಲ್ಪನೂ ಇಷ್ಟ ಇಲ್ಲ. ಸುಭಾಷ್ ಒಪ್ಕೊಂಡಿರೋ ಚಾಲೆಂಜು ಅಷ್ಟು ಸುಲಭದಲ್ಲ ಅಂತ ಅವನಿಗೆ ಹೇಳು. ಅವನ್ ಫಸ್ಟ್ ಬರಲೇಬೇಕು, ಸೋಲೋ ಮಾತೇ ಬರಬಾರ್ದು. ಸುಭಿ ಫಸ್ಟ್ ಬಂದೇ ಬರ್ತಾನೆ ಅಪ್ಪ. ಅವನು ಸೋಲೋ ಅಂತ ಹುಡುಗ ಅಲ್ಲ. ಮೆರಿಟ್ ಸ್ಕಾಲರ್ಶಿಪ್ ಅವನಿಗೆ ಸಿಗುತ್ತೆ. ಅವನ ಮೇಲಿರೋ ನಂಬಿಕೆ ಇದು. ಬರೀ ನಿಯಮಗಳನ್ನ ತಿಳ್ಕೊಂಡ್ರೆ ಸಾಕಾಗಲ್ಲ, ಅದರ ಅಭ್ಯಾಸನೂ ಮಾಡಬೇಕಾಗತ್ತೆ. ಟ್ರ್ಯಾಕ್ ಅಲ್ಲಿ ಓಡೋದನ್ನ ಕಲಿಬೇಕು. ತಮ್ಮ ಟ್ರ್ಯಾಕ್ ಅಲ್ಲಿ ಓಡದೆ ಇನ್ನೊಬ್ರಿಗೆ ಡಿಕ್ಕಿ ಹೊಡೆದು ಬೀಳ್ಸೋದು ಬ್ರಿಟಿಷರಿಗೆ ಮಾಮೂಲಿ ವಿಷಯ. ಆ ರೀತಿ ಮಾಡಿನೇ ಅವರು ನಮ್ಮ ದೇಶನ ಈಗ ಆಳ್ತಾ ಇರೋದು. ನಾವು ಈಗ ಸಿದ್ಧರಾಗಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಎಲ್ಲ ಕಡೆ ಯುವಕರು ಶಕ್ತಿಶಾಲಿಗಳಾಗಬೇಕು. ಇವತ್ತು ಅದೇ ಆಗ್ತಾ ಇದೆ. ಅನುಶೀಲನ ಸಮಿತಿಯಂತೂ ಅನು ಚಿಕ್ಕಮ್ಮ ಎಲ್ಲಿಂದ ಬರ್ತಿದ್ದಾರೆ? ಅನು ಚಿಕ್ಕಮ್ಮ, ಶರತ್ ನನ್ನನ್ನ ನೋಡ್ಬಿಟ್ಟ. ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೋಗಿದ್ರಿ? ಈಗ ಶರತ್ಗೆ ನಾನೇನ್ ಹೇಳಿ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಪ್ರಸಾದ ಕೊಡಿ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ಲಿಲ್ವಾ? ನಿಮ್ ಕೈಯಲ್ಲಿ ಪ್ರಸಾದ ಕಾಣಿಸ್ತಿಲ್ವಲ್ಲ? ಪ್ರಸಾದ ತಗೊಳ್ದೇನೆ ಬಂದ್ರ? ಇಲ್ಲ, ಅದು ಹಾಗಲ್ಲ. ಬರ್ತಾ ದಾರಿಲಿ ಹಸ್ದವ್ರಿಗೆ ಪ್ರಸಾದನ ಕೊಟ್ಬಿಟ್ಟೆ. ಶರತ್, ಮನೇಲಿ ಯಾರಿಗಾದ್ರೂ ಗೊತ್ತಾ ನಾನ್ ದೇವಸ್ಥಾನಕ್ಕೆ ಹೋಗಿದ್ದು? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ? ಯಾರಾದ್ರೂ ನೀವು ಮನೇಲಿ ಇಲ್ದಿರೋದು ನೋಡಿದ್ರ ಅಂತನಾ? ಇದೇನ್ ಹೇಳ್ತಿದ್ಯಾ ಶರತ್? ವಿಧವೆ ಹೆಂಗಸು ಬೆಳಗ್ಗೆ ದೇವಿ ಮಂದಿರಕ್ಕೆ ಹೋಗೋದ್ ಬಿಟ್ಟು ಬೇರೆಲ್ಲಿ ಹೋಗಕ್ ಸಾಧ್ಯ? ದೇವಿ ಎಲ್ರಿಗೂ ತಾಯಿ, ದೇಶಕ್ಕೆ ತಾಯಿ. ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಅನು ಚಿಕ್ಕಮ್ಮ ಏನಾದ್ರೂ ಮುಚ್ಚಿಡ್ತಿದಾರ? ಅವ್ರು ಯಾಕಷ್ಟು ಭಯದಲ್ಲಿದ್ದಾರೆ? ಅವ್ರು ಯಾವುದೋ ಕೆಲಸದಲ್ಲಿ ಶಾಮೀಲಾಗಿದ್ದಾರೆ. ಆದ್ರೆ ಅದು ತಪ್ಪು ಕೆಲಸ ಅಲ್ಲ ತಾನೆ? ಅವರನ್ನೇ ಕೇಳಬೇಕು. ಹುಷಾರಾಗ್ ಬಾ. ಹೇಯ್, ಇಲ್ಲಿ ನೋಡು. ನೇಟಿವ್ ಜನ ಓಡಕ್ ಹೋದ್ರೆ ಹೀಗೆ ಆಗೋದು. I told you, boss, you can't run. ನಿನಗೆ ಹೇಗೆ ಗೊತ್ತು ಚಾರ್ಲ್ಸ್ ಅವನು ಓಡ್ತಾನೆ ಬಿದ್ದಿದ್ದು ಅಂತ? I am an athlete. I know ಓಡುವಾಗ ಏನೆಲ್ಲ ಆಗುತ್ತೆ ಅಂತ. ಚಾರ್ಲ್ಸ್, ನಿಜವಾಗ್ಲೂ ನೀನ್ ಹೇಳ್ತಿರೋದ್ ನಿಜಾನೇ. ನಾನು ಪ್ರಾಕ್ಟೀಸ್ ಮಾಡುವಾಗ್ಲೇ ಬಿದ್ದಿದ್ದು, ಗಾಯನೂ ಆಯ್ತು. ಆದ್ರೆ ಇನ್ನೆಷ್ಟು ಸಲ ಬೀಳ್ತೀನಿ? ಎಷ್ಟು ಸಲ ಗಾಯ ಆಗ್ಬೋದು? ಅಭ್ಯಾಸ ಚೆನ್ನಾಗಿ ಮಾಡ್ದಾಗ್ಲೇ ಓಡೋಕ್ ಸಾಧ್ಯ. ನೀನ್ ನೋಡ್ತಾ ಇರು. ಯು ಫೂಲ್, ನೀನು ಸೋತ್ ಹೋಗ್ತೀಯಾ. ಫೈನಲ್ ನಲ್ಲೂ ಓಡ್ತಾ ಮೈದಾನದಲ್ಲಿ ನೀನು ಬಿದ್ದು ಹೋಗ್ತೀಯಾ. ಆಗ ಸ್ಕೂಲಿಂದ ನಿನ್ನ ಆಚೆ ಹಾಕ್ತಾರೆ. ಸಿ ಚಾರ್ಲ್ಸ್,
ಯು ಕಾಂಟ್ ಟಾಕ್ ಟು ಅಸ್ ಲೈಕ್ ದಿಸ್. ಫೈನಲ್ ದಿನ ಏನಾಗುತ್ತೆ ಅನ್ನೋದು ಅದು ನಿಂಗೆ ಅವತ್ತು ಗೊತ್ತಾಗುತ್ತೆ ಚಾರ್ಲ್ಸ್. ಸುಭಿ, ನೀನ್ ಇದ್ರಲ್ಲಿ ಗೆಲ್ಲೇಬೇಕು. ನಾವು ಭಾರತೀಯರಂತಾನೆ ಇವರೆಲ್ಲ ಹೀಗ್ ಮಾಡ್ತಾ ಇದ್ದಾರೆ. ನಾವ್ ಇದಕ್ಕೆ ಉತ್ತರ ಕೊಡ್ಲೇಬೇಕು. ನೀನ್ ಓಡುವಾಗ ಬಿದ್ದಿದ್ದು ಅಂತ ಚಾರ್ಲ್ಸ್ ಹೇಳೋ ಅವಶ್ಯಕತೆ ಏನಿತ್ತು? ಅದೇ ಸತ್ಯ ಅಲ್ವಾ ಚಿಕ್ಕ ಮಾವ? ನಾನು ಓಡುವಾಗ್ಲೇ ಸುಸ್ತಾಗಿ ಬಿದ್ದಿದ್ದು. ನೋಡು ಸುಭಾಷ್, ಸಮೀರ್ ನಿನಗಿಂತ ಚೆನ್ನಾಗಿ ಓಡ್ತಾನೆ. ನೀನೊಂದ್ ಕೆಲ್ಸ ಮಾಡು, ಸಮೀರ್ ಹತ್ರ ಓಟದ ಬಗ್ಗೆ ತಿಳ್ಕೊ. ಒಳ್ಳೆ ಉಪಾಯ. ನಾನು ಅವನ ಹತ್ರ ಎಲ್ಲ ತಿಳ್ಕೊಂತೀನಿ. ಲೆಫ್ಟ್ ರೈಟ್ ಲೆಫ್ಟ್, 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 ಲೆಫ್ಟ್ ರೈಟ್ ಲೆಫ್ಟ್. G1, come here. Please go with them and see ಸರಿಯಾಗಿ ಮಾರ್ಚ್ ಮಾಡ್ತಿದಾರ ಅಂತ. ರೈಫಲ್ ಮಾರ್ಚ್ ನೋಡು, ಆ ರೈಫಲ್ ಮಾರ್ಚ್ ನ ಹೇಗ್ ಮಾಡ್ತಿದ್ದಾರೆ ಅಂತ. ನಮ್ಗೆ ಅವ್ ರೈಫಲ್ ಕೊಡ್ಲಿಲ್ಲ. ನಮ್ಗೇನ್ ರೈಫಲ್ ಕೊಟ್ರೆ ಅದನ್ನ ತಗೊಂಡ್ ಮಾರ್ಚ್ ಮಾಡಕ್ಕಾಗಲ್ವಾ? ಭಾರತೀಯರಿಗೆ ರೈಫಲ್ ಎತ್ತ ಅವಶ್ಯಕತೆ ಬರಲ್ಲ. ಬ್ರಿಟಿಷರಿಗೆ ಜೀತ ಮಾಡೋಕೆ ನೀವಿರೋದು. ಅದನ್ನೇ ಮಾಡ್ಕೊಂಡಿರಿ. ನಾವು ಬ್ರಿಟಿಷರಿಗೆ ಜೀತ ಮಾಡೋಕ ಇರೋದು ಇಲ್ಲ. ಅಪ್ಪ ಹೇಳಿದ ಪ್ರಕಾರ ನಾವು ಅವ್ರಿಗಿಂತ ಬುದ್ಧಿವಂತರು. ನಾವ್ಯಾಕೆ ಅವ್ರಿಗೆ ಜೀತದವ್ರಾಗಿರ್ಬೇಕು? ನಮ್ಮಣ್ಣ ಶ್ರೀ ಅರವಿಂದ್ ಘೋಷ್ ಅವರು ನಿಮ್ಮೆಲ್ಲರ ಬಗ್ಗೆ ಬಹಳ ಹೇಳಿದ್ದಾರೆ. ನಿಮ್ಮ ಸಾಹಸದ ಬಗ್ಗೆ ಅವರು ಹೊಗಳುತ್ತಿದ್ರು. ಸತ್ಯ ಹೇಳಬೇಕಂದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಅವತ್ತಿನ ಅನಾಚಾರದ ನಂತರ ಅಷ್ಟೆಲ್ಲ ಏಟ್ ತಿಂದ ಮೇಲೂ ಕೂಡ ಇವತ್ತಿನ ಸಭೆಯಲ್ಲಿ ನೀವೆಲ್ಲರೂ ಸೇರಿದ್ದೀರಾ. ಇದರಿಂದಾನೇ ಗೊತ್ತಾಗ್ತಿದೆ ನೀವೆಲ್ಲರೂ ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ಅಂತ. ಬನ್ನಿ ಆ ಕಡೆ ಹೋಗಿ ನೋಡೋಣ. ಅಲ್ಲಿ ತುಂಬಾ ಜನ ಸೇರಿರೋ ತರ ಇದೆ. ಆ ದೇವಸ್ಥಾನ ಕಾಣಿಸ್ತಾ ಇದೆಯಾ? ಸ್ವದೇಶಿಗಳೆಲ್ಲ ಅಲ್ಲೇ ಸೇರ್ತಾರೆ ಅಂತ ಕೇಳ್ಪಟ್ಟೆ. ಅವ್ರ ಮೇಲೊಂದು ಕಣ್ಣಿಟ್ಟಿರ್ಬೇಕು. ಕೋಗಿಲೆ ಧ್ವನಿ. ಅನಂತಣ್ಣ ಹೇಳಿದ್ರು ಇದು ನಮ್ಗೆ ಎಚ್ಚರಿಕೆ ಸಂಕೇತ ಅಂತ. ಪೊಲೀಸ್ನವ್ರು ಏನಾದ್ರು ಬಂದ್ರ? ಪೊಲೀಸರು ಬರ್ಲಿ, ನಾವ್ ಯಾವುದೇ ಕಾರಣಕ್ಕೂ ಹೆದರ್ಕೊಂಡು ಓಡ್ ಹೋಗೋದ್ ಬೇಡ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸ್ವದೇಶಿಗಳು ಎಲ್ಲೇ ಕಂಡ್ರು ಕೂಡ ಅವ್ರನ್ನ ಎಳ್ಕೊಂಡು ಬಂದು ಹೊಡಿತಾ ಇರ್ಬೇಕು. ಎಲ್ರು ಜೊತೆಗೆ ಸೇರ್ಕೊಂಡು ಗೀತೆ ಹಾಡಿ, ಭೂಮಿ ತಾಯಿಯ ಗೀತೆ ಹಾಡಿ. ಏನಾಯ್ತು ಕಾಕ? ಅದು ಸ್ವಲ್ಪ ಚಕ್ರದಲ್ಲಿ ಶಬ್ದ ಬರ್ತಾ ಇದೆ. ನಾನ್ ನೋಡ್ತೀನಿ ರೀ. ಸುಬಿ, ಓ ಸುಬಿ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ.
ಬಿದ್ದದ ಸುಬಿ. ನಿಲ್ಲು. ಅವನಾಗವನೇ ಎದ್ದೇಳ್ತಾನೆ. ನನಗ್ ನಂಬಿಕೆ ಇದೆ. ಅವನು ಓಡ್ಲೇಬೇಕು ರೋನು. ಸುಭಿ ಗೆದ್ರೇನೆ ಸ್ಕೂಲಲ್ಲಿ ಓದಕ್ಕಾಗೋದು. ಅವನು ಪ್ರಾಕ್ಟೀಸ್ ಮಾಡ್ಲಿ ಬಿಡು. ಆಗ್ಲೇ ಅವನು ಓಟದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಗೆದ್ರೇನೆ ಚಾರ್ಲ್ಸ್ಗೆ ಸಾಬೀತ್ಪಡಿಸಕ್ಕಾಗೋದು ಭಾರತೀಯರು ಹೇಡಿಗಳಲ್ಲ ಅಂತ. ಅವತ್ತು ಸ್ವದೇಶಿಗಳು ಅಷ್ಟು ಏಟು ತಿಂದ್ರು ಕೂಡ ಸುಮ್ಮನೆ ಕೂತಿಲ್ಲ ಸರ್. ಜಾತ್ರೆ ಮೈದಾನದಲ್ಲಿ ಅವರು ಮತ್ತೆ ಸೇರ್ತಾ ಇದ್ದಾರೆ. ಮತ್ತೆ ಸಭೆನಾ? ಅನಂತ್ ವಾಪಸ್ ಬಂದ? ಇಲ್ಲ ಸರ್, ಅಲ್ಲಿ ಅನಂತ್ ಇರಲಿಲ್ಲ. ಬೇರೆ ಯಾರೋ ಇದ್ರು. ಗುರ್ತಿಡಿಯಕ್ಕಾಗ್ಲಿಲ್ಲ. ಅವನು ಕಟಕ್ನ ವ್ಯಕ್ತಿ ಅಲ್ಲ ಅನ್ಸುತ್ತೆ. ಹೊರಗಿಂದ ಬಂದಿರಬೇಕು. ಏನ್ ಹೇಳ್ತಿದ್ಯಾ ಮುಖೋದ್? ನೀವು ಲೀಡರ್ ಎಲ್ಲಿಂದ ಬಂದ? ಡು ಯು ನೋ ಲೆಫ್ಟಿನೆಂಟ್ ಗವರ್ನರ್ ಆಂಡ್ರೂ ಫೇಸರ್ ಕಟಕ್ಗೆ ಬರ್ತಿದ್ದಾರೆ. ಐ ಡೋಂಟ್ ವಾಂಟ್ ಎನಿ ನ್ಯೂ ಪ್ರಾಬ್ಲಮ್ಸ್ ಇನ್ ದಿ ಸಿಟಿ. ಅದನ್ನ ಹೇಳೋದಕ್ಕೆ ನಿಮ್ಮ ಹತ್ರ ಬಂದೆ ಸರ್. ಅವ್ರನ್ನ ಅರೆಸ್ಟ್ ಮಾಡ್ಲಾ? ನೋ, ವೇಟ್ ವೇಟ್ ಫಾರ್ ದ ಮೂಮೆಂಟ್. ಬೇರೆ ಕಡೆಯಿಂದ ಜನ ಬರ್ತಿದ್ದಾರೆ. ವಿ ಹ್ಯಾವ್ ಟು ಬಿ ಕೇರ್ಫುಲ್. ಈಗ ಏನು ಮಾಡಕ್ಕಾಗಲ್ಲ. ಸ್ವದೇಶಿ ಜನರು ತುಂಬಾ ಆಕ್ಟಿವ್ ಆಗಿದ್ದಾರೆ. ಐ ವಿಲ್ ಹ್ಯಾವ್ ಟು ಇನ್ಫಾರ್ಮ್ ಲೆಫ್ಟಿನೆಂಟ್ ಗವರ್ನರ್ ಆಂಡ್ರೂ ಫ್ರೇಸರ್. ಬೈ ದ ವೇ, ಅವರ ಕಿವಿಲಿಯ ಹುಡುಗ ಸುಭಾಷ್ನ ವಿಷಯ ಬೀಳ್ಬಾರ್ದು. ಎಸ್ ಸರ್. ಸುಭಾಷ್ಗಂತೂ ಚಾರ್ಲ್ಸೇ ಪಾಠ ಕಲಿಸ್ತಾನೆ. ಸುಭಿ, ನೀನ್ ನಿಜವಾಗ್ಲೂ ಏನೂ ತಿನ್ನಲ್ವಾ? ಇಲ್ಲ ಅಮ್ಮ, ನಾನು ಓದ್ಬೇಕು. ಏನ್ ಗೊತ್ತಾ ಅಮ್ಮ, ಇವತ್ತು ಸ್ಕೂಲ್ನಿಂದ ಬರುವಾಗ ನಾನು ತುಂಬಾ ದೂರದಿಂದ ಓಡ್ಕೊಂಡ್ಬಂದೆ. ಮೆರಿಟ್ ಸ್ಕಾಲರ್ಶಿಪ್ಗೆ ಓಟ ಮತ್ತು ಓದೋದ್ರಲ್ಲೂ ಎರಡರಲ್ಲೂ ಫಸ್ಟ್ ಬರ್ಲೇಬೇಕು. ನೀನ್ ಗೆದ್ದೇ ಗೆಲ್ತೀಯ, ನನಗ್ ಗೊತ್ತು ಸುಬಿ. ನಾವೀಗ ಮಾಡ್ಬೇಕಾಗಿರೋದು ಬ್ರಿಟಿಷರ್ಗೆ ಸರಿಯಾಗಿ ಉತ್ತರ ಕೊಡೋದು. ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಬಲವಂತದಿಂದ ಅವ್ರು ಪಡ್ಕೊಳಕ್ಕಾಗಲ್ಲ. ಅನು ಚಿಕ್ಕಮ್ಮ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ನೀನ್ ಇದೇನ್ ಹೇಳ್ತಿದ್ಯಾ ಅನು? ಇಲ್ಲ ಅಕ್ಕ, ನಾನ್ ಹೇಳ್ತಿದ್ದಿದ್ದು ಚಾರ್ಲ್ಸ್ ಹೀಗೆಲ್ಲ ಸುಬಿಗೆ ತೊಂದರೆ ಕೊಡ್ತಾ ಇದ್ದಾಗ ರಿಚರ್ಡ್ಸನ್ ಸಾಹೇಬ್ರು ಅವ್ರ ಮಗನ್ನ ತಡಿಬೇಕಲ್ವಾ? ಅದ್ರ ಬದಲಾಗಿ ಅವ್ರು ಹೀಗ್ ಮಾಡಿದ್ ತಪ್ಪಲ್ವಾ? ನಾನ್ ಹೊರಡ್ತೀನಿ ಅಕ್ಕ. ಇದೇನ್ ಗೋಪಾಲ್, ಇದೇನಾಯ್ತು ನಿನ್ಗೆ? ಅನಂತ್ ಮಾಡಿದ್ದು ಸರ್. ಅನಂತ? ಹೌದು ಸರ್, ನಾನು ಅವನ್ನ ಹಿಡಿದೇ ಬಿಟ್ಟಿದ್ದೆ. ಅವನೇ ನನ್ನನ್ನು ಹೀಗೆಲ್ಲ. ಯಾವ ಭಾರತದ ಜನರು ಬ್ರಿಟಿಷರಿಗೆ ದಳ್ಳಾಳಿಗಳಾಗಿ ಭಾರತೀಯರನ್ನ ಸಾಯಿಸ್ತಾ ಇದಾರೋ ಅವ್ರನ್ನ ಕಂಡ್ರೆ ನಮಗಾಗೋದಿಲ್ಲ. ಅವನ್ ನಾಲ್ಗೆ ಮಿತಿ ಮೀರ್ತಾ ಇದೆ. ಅವನು ನಿನ್ ಗನ್ನೇ ಕಿತ್ಕೊಂಡ. ಸರ್, ನನ್ ಕೆಲ್ಸ ಇರುತ್ತಲ್ವಾ? ಈಗ ಅವರು ಗನ್ಗಳನ್ನು ಕದೀತಾ ಇದ್ದಾರಾ? ಸಾಹೇಬ್ರಿಗೆ ಈ ವಿಷಯನ ಈಗ್ಲೇ ಹೇಳಬೇಕು. ಒಳಗ್ ಬರ್ಬೋದಾನು ಚಿಕ್ಕಮ್ಮ? ಬಾ ಬಾ ಶರತ್. ನಾನೇನಾದ್ರೂ ತೊಂದರೆ ಕೊಟ್ನಾ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ನನ್ನ ಹತ್ರ ಏನೋ ಪ್ರಶ್ನೆ ಕೇಳಬೇಕು ಅಂತ ಬಂದಿದೀಯಾ? ಹೌದು ಅನು ಚಿಕ್ಕಮ್ಮ. ಕೇಳು. ನಾನು ಬೆಳಿಗ್ಗೆ ನೀವೆಲ್ಲೋ ಹೋಗ್ತಿರೋದನ್ನ ನೋಡಿದ್ದೆ, ಕದ್ದು ಮುಚ್ಚಿ. ನೀವು ದೇವಸ್ಥಾನಕ್ಕೆ ಹೋಗಿದ್ದೆ ಅಂದ್ರಿ, ಆದ್ರೆ ಪ್ರಸಾದ ಇಲ್ದೇನೆ ವಾಪಸ್ ಬಂದ್ರಿ. ಒಂದ್ ವೇಳೆ ಹಸ್ದವ್ರಿಗೆ ಪ್ರಸಾದ ಕೊಟ್ರೂ ಕೂಡ ಸ್ವಲ್ಪನಾದ್ರೂ ಪ್ರಸಾದ ತರಬಹುದಾಗಿತ್ತಲ್ವಾ?
ಎಲ್ಲಿ ಹೋಗಿದ್ರಿ ನೀವು? ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಆದ್ರೆ ನಿಜವಾಗ್ಲೂ ನಿಮ್ಗೇನಾದ್ರೂ ಅಪಾಯ ಇದ್ರೆ ನಾನು ಈ ಮನೆಯಿಂದ ಹೋಗ್ಬೇಕು ಅಂತಿದ್ದೀನಿ ಶರತ್. ಹೋಗ್ಬೇಕು ಅಂದ್ರೆ ಅರ್ಥ? ನೀನೀಗ ಪ್ರಶ್ನೆ ಮಾಡ್ದೇನೆ ಕಟಕ್ನಿಂದ ಆಚೆ ಹೋಗಕ್ಕೆ ನನಗೆ ಸಹಾಯ ಮಾಡ್ತೀಯಾ? ಯಾಕೆಂದ್ರೆ ನಾನು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಕೋಲ್ಕತ್ತಾ ಹೋಗ್ಬೇಕು. ಇದು ಮುಚ್ಚಿಡುವಂತ ವಿಷಯ ಅಲ್ವಲ್ಲ ಅನು ಚಿಕ್ಕಮ್ಮ. ನೀವು ಹೋಗ್ತಿರೋದು ನಿಮ್ ಮನೆಗೆ ಅಲ್ವಾ? ನಾನ್ ಹೇಳಿದ್ನಲ್ವಾ, ಯಾವ ಪ್ರಶ್ನೆನೂ ಕೇಳ್ಬೇಡ. ನಾನು ಉತ್ತರ ಕೊಡಕ್ಕಾಗಲ್ಲ. ಅನಂತ್ ಅವ್ರನ್ನ ಹುಡ್ಕೊಂಡು ನಾನು ಹೋಗ್ಲೇಬೇಕು ಶರತ್. ಅದ್ರ ಜೊತೆಗೆ ನನಗ್ ಬೇರೊಂದು ಕೆಲ್ಸನೂ ಇದೆ. ನಿನ್ಗಿದನ್ನ ಇದನ್ ನೀನ್ ಮಾಡಕ್ಕಾಗಲ್ಲ ಅಲ್ವಾ? ಅಲ್ಲ, ನೀವೊಬ್ರೇ ಅಷ್ಟು ದೂರ. ನೀನ್ ನನ್ ಜೊತೆ ಬಂದ್ರೆ ನನ್ಗೆ ಯಾವ ಭಯನೂ ಇರಲ್ಲ. ಬರ್ತೀಯಾ ಶರತ್? ಸ್ವಲ್ಪ ದೂರದ್ವರೆಗೂ. ನನ್ನ ಮೇಲೆ ನಂಬಿಕೆ ಇಡ್ಬೋದು ಅಂತ ನಿಮ್ಗೆ ಯಾಕೆ ಅನಿಸ್ತು ಅನು ಚಿಕ್ಕಮ್ಮ? ಪ್ರಶ್ನೆ ಕೇಳ್ತಿರ್ಬೇಡ ಶರತ್. ನಾನು ಉತ್ತರ ಕೊಡಕ್ಕಾಗಲ್ಲ. ಆಮೇಲೆ ಯಾರಾದ್ರೂ ನನ್ ಗಂಡನ್ ಮನೆಗೆ ಪತ್ರ ಕಳ್ಸಕ್ ಹೊರಟ್ರೆ ಅದನ್ನ ನೀನೇ ತಡಿಬೇಕು. ಯಾಕೆ? ಯಾಕೆಂದ್ರೆ ನಾನು ಅಲ್ಲಿಗೆ ಹೋಗ್ತಾ ಇಲ್ಲ. ಹಾಗಾದ್ರೆ ನೀವು ಎಲ್ಲಿಗೆ ಹೋಗ್ತೀರಾ? ಒಬ್ರೇ ಎಲ್ಲಿರ್ತೀರಾ? ದಾರಿಲಿ ಏನೆಲ್ಲ ಅಪಾಯ ಇರ್ಬೋದು ನಿಮಗ್ ಗೊತ್ತಾ? ಇಡೀ ದೇಶನೇ ಅಪಾಯದಲ್ಲಿದೆ. ಅದು ನಿನಗ್ ಕಾಣಿಸ್ತಾ ಇಲ್ವಾ? ಏನ್ ಹೇಳ್ತಿದ್ದಾರೆ ಅನು ಚಿಕ್ಕಮ್ಮ? ಶರತ್, ನೀನ್ ಅಕ್ಕನ ಹತ್ರ ಇವತ್ತೇ ಮಾತಾಡ್ಬೇಕು. ಇಲ್ಲ ಅಂದ್ರೆ ನಾನೇ ಹೊರಟು ಹೋಗ್ತೀನಿ ಇವತ್ ರಾತ್ರಿನೇ. ಭಾವನವ್ರೆ, ಅನು ಇಷ್ಟು ರಾತ್ರಿಲಿ ತನ್ನ ಮನೆಗೆ ಹೋಗ್ಬೇಕು ಅಂತಿದ್ದಾಳೆ. ಹಾ, ಅನುಪಮ ನನಗೆ ಹೇಳಿದ್ಲು. ಅವ್ರು ಈ ರೀತಿ ಪತ್ರ ಕಳಿಸಿದ್ದಾರೆ. ನಾನಾದ್ರೂ ಏನ್ ಹೇಳಿ? ಅನಿವಾರ್ಯ ಇಲ್ದೇ ಇದ್ದಿದ್ರೆ ಅವ್ರು ಕರೀತಾನೆ ಇರ್ಲಿಲ್ಲ ಅಪ್ಪ. ನನ್ನ ಅತ್ತೆ ಮನೆಯವರು ಮಧ್ಯ ದಾರಿಗೆ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಶರತ್ ನನ್ನ ಜೊತೆಲಿರ್ತಾನೆ. ಶರತ್ ತುಂಬಾ ಎಚ್ಚರಿಕೆಯಿಂದಿರ್ಬೇಕು. ಬೇಕಾದ್ರೆ ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡು ನೀವು ಹೇಳಿದ್ರೆ ನಾನೇ ಹೋಗಿ ಬರ್ತೀನಿ. ಬೇಡ ಬೇಡ ಅಪ್ಪ. ಚಿಕ್ಕಜ್ಜ, ನನಗೆ ಯಾವ ತೊಂದ್ರೆನೂ ಆಗೋದಿಲ್ಲ. ಆದ್ರೆ ನಾಳೆ ನಿನ್ನ ಮೈದಾನದಲ್ಲಿದ್ರೆ ಸುಭಿಗೆ ಸ್ಫೂರ್ತಿ ಇರುತ್ತೆ. ಈಗ್ಲೇ ಹೊರಟ್ರೆ ನಾಳೆ ಬೆಳಿಗ್ಗೆ ಹೊತ್ತಿಗೆ ವಾಪಸ್ ಬರ್ಬೋದು. ನಾಳೆ ಸುಭಾಷ್ನ ಓಟದ ಸ್ಪರ್ಧೆನೂ ಇದೆ. ಅಕ್ಕ, ನಾನು ಹೋಗಿ ಬರ್ತೀನಿ. ನಿನಗ ದೇವ್ರು ಒಳ್ಳೇದ್ ಮಾಡ್ಲಿ. ಸರ್, ಒಂದು ಪ್ರಾಬ್ಲಮ್ ಆಗಿದೆ. ನಮ್ಮೊಬ್ಬ ಗೂಢಚಾರಿ ಗೋಪಾಲ್ ಅನಂತ್ ಮೇಲೆ ಕಣ್ಣಿಡಕ್ ಹೋಗಿದ್ದ. ಅವನಿವತ್ತು ವಾಪಸ್ ಬಂದಿದ್ದಾನೆ. ವಿತ್ ಅನಂತ್? ನೋ ಸರ್, ಅನಂತ್ ತಪ್ಪಿಸ್ಕೊಂಡ್ಬಿಟ್ಟ. ಇದಷ್ಟೇ ಅಲ್ಲ, ಗನ್ ಕೂಡ ಕಿತ್ಕೊಂಡು ಹೋಗಿದ್ದಾನೆ. ಒಬ್ಬ ಸ್ವದೇಶಿಗೆ ಇಷ್ಟೊಂದು ಧೈರ್ಯ ಹೇಗ್ ಬಂತು? ಹೇಗೆ? ಐ ವಾಂಟ್ ಹಿಮ್ ಅಟ್ ಎನಿ ಕಾಸ್ಟ್. ಎಸ್ ಸರ್. ಏನ್ ಸರ್ ಇವ್ರು ಮಾಡ್ತಾ ಇರೋದು? ಪೊಲೀಸ್ನವ್ರನ್ನು ಹಿಡ್ಕೊಂಡು ಹೊಡಿತಾ ಇದಾರಲ್ಲ. ಬರೀ ಇದಷ್ಟೇ ಅಲ್ಲ ಸರ್, ಅವರು ಗನ್ಗಳನ್ನು ಕದೀತಾ ಇದ್ದಾರೆ. ಇನ್ಮೇಲೆ ಎಲ್ರ ಕೈಲಿರೋ ಗನ್ಗಳನ್ನು ಕಿತ್ಕೋತಾರೆ, ದರೋಡೆ ಮಾಡ್ತಾರೆ. ಇವರೆಲ್ಲ ಕಳ್ಳರು, ದರೋಡೆಕೋರರು ಸರ್ ಇವರು. ವಾಟ್? ಆರ್ಮ್ಸ್ ನ ಯಾಕೆ ಕದೀತಿದ್ದಾರೆ? ಮುಕುಂದ್, ಎಚ್ಚರಿಕೆ. ಎಸ್ ಸರ್. ಅವ್ರ ಮೇಲೊಂದ್ ಕಣ್ಣಿಟ್ಟಿರೋ. ಲೆಫ್ಟಿನೆಂಟ್ ಗವರ್ನರ್ ಆಂಡ್ರ್ಯೂ ಫ್ರೇಸರ್ ಕಟಕ್ ಬರ್ತಿದ್ದಾರೆ. ಅವ್ರು ಬಂದಾಗ ಸ್ವದೇಶಿಗಳು ಆರ್ಮ್ಸ್ ಲೂಟಿ ಮಾಡೋ ಹಾಗಿಲ್ಲ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾವುದೇ ಪ್ರಾಬ್ಲಮ್ ಆಗೋ ಹಾಗಿಲ್ಲ. ಸರ್, ಆ ಅನಂತ ಎಲ್ಲ ತೊಂದರೆಗಳಿಗೂ ಮೂಲ. ಅವನ್ನ ಹೇಗಾದ್ರೂ ಮಾಡಿ ನಾವು ಹಿಡಿದಾಕ್ಲೇಬೇಕು. ಅವನ ಮನೆಗೆ ಬರ್ತಿದ್ದ ಹಾಗೆ ನಾವು ಅವನ್ನ ಬಂಧಿಸ್ಬಿಡ್ತೀವಿ ಸರ್. ಅಲ್ಲಿ ನೋಡು, ಅಕ್ಕ ಎಲ್ಲೋ ಹೋಗ್ತಿದ್ದಾರೆ. ಅನು ಚಿಕ್ಕಮ್ಮ, ಅನು ಚಿಕ್ಕಮ್ಮ, ನೀವೆಲ್ಲಾದ್ರೂ ಹೋಗ್ತಾ ಇದ್ದೀರಾ? ನಾನ್ ಮತ್ತೆ ಬರ್ತೀನಿ ಸುಭಿ.
ನಾನ್ ಚಾರ್ಲ್ಸ್ನ ಸೋಲ್ಸೋದಿಕ್ಕೋಸ್ಕರ ಓಡೋದನ್ನ ಎಷ್ಟೋ ಅಭ್ಯಾಸ ಮಾಡ್ತಾ ಇದ್ದೀನಿ. ಆದ್ರೆ ನೀವು ಓಟದ ಸ್ಪರ್ಧೆನ ನೋಡೋದಿಲ್ವಾನು ಚಿಕ್ಕಮ್ಮ? ನನಗ್ ಗೊತ್ತು ಸುಬಿ, ನೀನ್ ಖಂಡಿತ ಚಾರ್ಲ್ಸ್ನ ಸೋಲ್ಸ್ತೀಯ ಅಂತ ಅಲ್ವಾ ಶರತ್? ಖಂಡಿತ ಸೋಲಿಸ್ತಾನೆ. ನಾನು ಸ್ಕಾಲರ್ಶಿಪ್ನ ತಗೊಳ್ತೀನಿ. ತಗೋತೀಯ? ನನಗ್ ನಿನ್ ಮೇಲೆ ನಂಬಿಕೆ ಇದೆ ಸುಬಿ, ನೀನ್ ಎಲ್ರನ್ನೂ ಸೋಲ್ಸಿ ಮುಂದೆ ಹೋಗ್ತೀಯ ಅಂತ. ನಾನು ಎಲ್ಲೇ ಇರ್ಲಿ ಇದನ್ನೆಲ್ಲ ನೋಡ್ತಿರ್ತೀನಿ. ಭಾರತಾಂಬೆ ಸರಪಳಿಗಳಿಂದ ಮುಕ್ತಿ ಪಡೆಯೋದನ್ನು ಕೂಡ ನಾನು ನೋಡ್ತೀನಿ. ಅವಳ ಕಣ್ಣಲ್ಲಿ ಕಣ್ಣೀರ್ ಬರಬಾರ್ದು. ಅಂತ ದೇಶದಲ್ಲೇ ಸುಬ್ಬಿ ಬೆಳಿಬೇಕು. ಇದು ಸಾಧ್ಯ ಆಗತ್ತೆ ಅಲ್ವಾ? ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಮತ್ತು ನಮ್ಮ ಈ ಭಾರತ ಮಾತೆಯ ಕಾಲನ್ನ ಆಂಗ್ಲರು ಯಾವ ಸರಪಳಿಯಿಂದ ಕಟ್ಟಿದ್ದಾರೋ ಅದನ್ನ ನಾವು ಕಿತ್ತು ಬಿಸಾಕೋಣ. ನೀವ್ ಏನ್ ಹೇಳ್ತಾ ಇದ್ದೀರಾ ಚಿಕ್ಕಮ್ಮ? ಇಂಥ ಮಾತನ್ನೆಲ್ಲ ನಾನು ಜಾತ್ರೆ ಮೈದಾನದಲ್ಲಿ ಕೇಳಿದ್ದೆ. ಇಲ್ಲ ಇಲ್ಲ ಸುಬಿ, ಇದು ನಾವೆಲ್ಲರೂ ಆಡುವಂತ ಮಾತೆ. ನೋಡು, ನೀನ್ ಬೇರೆ ಏನೂ ಚಿಂತೆ ಮಾಡ್ಬೇಡ. ನಾನು ನಾಳೆ ನನ್ನ ತಲೆ ಎತ್ಕೊಂಡು ವಾಪಸ್ ಬರ್ತೀನಲ್ವಾ? ಹೌದು ಸುಭಾಷ್, ಖಂಡಿತ ಬರ್ತೀಯ. ಧೈರ್ಯವಾಗಿ ಓಡ್ಬೇಕಾಗತ್ತೆ ನೀನು. ಸುಭಿ, ಸ್ಕೂಲ್ನ ಶರ್ಟ್ ಪ್ಯಾಂಟ್ ಎಲ್ಲ ತಗೊಂಡಿದ್ಯಾ? ಹಾ. ಸಾಕ್ಸ್ ಎಲ್ಲಿದೆ? ಸಾಕ್ಸ್ ಇಲ್ಲಿದೆ. ಸಾಕ್ಸ್. ನಿನ್ ಬಟ್ಟೆಗಳೆಲ್ಲ ಸ್ವಲ್ಪನೂ ಕೊಳೆ ಆಗಿರ್ಬಾರ್ದು, ಸರಿನಾ? ನಿನ್ ಬಟ್ಟೆ ಕೊಳೆ ಆಗಿದೆ, ಅದಕ್ಕೆ ನೀನು ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ ಅಂತ ಸರ್ ಹೇಳ್ಬಾರ್ದು. ನಾನು ಪಾರ್ಟಿಸಿಪೇಟ್ ಮಾಡೇ ಮಾಡ್ತೀನಿ ಚಿಕ್ಕಮ್ಮವ. ಏ ಸುಬಿ, ಸಮೀರ್ ಏನೋ ಪ್ರಾಕ್ಟೀಸ್ ಮಾಡಕ್ ಹೇಳಿದ್ನಲ್ಲ, ಮಾಡಿದ್ಯಾ ನೀನು? ಮಾಡಿದೀನಿ. ನನಗ್ ಸ್ವಲ್ಪ ತೋರ್ಸು, ನಾನು ನಿನ್ ಜೊತೆ ಮಾಡ್ತೀನಿ. ನೀವು ಮಾಡ್ತೀರಾ? ಆಗ್ಲಿ ಚಿಕ್ಕಮ್ಮವ. ಮೊದ್ಲು ನಾನು ಒಂದ್ಸಲ ಉಸಿರು ತಗೋತೀನಿ, ಮತ್ತೆ ಒಂದ್ಸಲ ಉಸಿರು ಬಿಡ್ತೀನಿ. ಇದ್ರ ಮಧ್ಯ ನಾನು 200 ಎಣಿಸ್ಬೇಕು. ಓ, 200? ಸ್ವಲ್ಪ ಜಾಸ್ತಿ ಆಯ್ತು ಅನ್ಸಲ್ವಾ? ಇಲ್ಲ ಇಲ್ಲ ಇಲ್ಲ, ಜಾಸ್ತಿ ಏನೂ ಅಲ್ಲ, ಇಷ್ಟಂತೂ ಮಾಡ್ಲೇಬೇಕು. ಸರಿ ಆಯ್ತು. ರೆಡಿ? 1 2 3 ಸ್ಟಾರ್ಟ್. ಇಲ್ಲ ಇಲ್ಲ ಇಲ್ಲ, ನನ್ನಿಂದಾಗಲ್ಲ, ಸುಸ್ತಾಗೋಯ್ತು. ಸುಬಿ, ಏ ಸುಬಿ, ನನ್ನನ್ ಯಾಕೆ ಅಲ್ಲಾಡ್ಸ್ಬಿಟ್ರಿ ಚಿಕ್ಕಮ್ಮವ? ನನಗ್ ಸುಸ್ತಾಗ್ತಿದೆ. ನೀನ್ ಇಷ್ಟ ಬೇಗ ಇದನ್ನೆಲ್ಲ ಹೇಗ್ ಕಲ್ತ್ಕೊಂಡೆ? ಸಮೀರ್ ನಂಗೆ ಹೇಳ್ಕೊಟ್ಮೇಲೆ ನಾನ್ ದಿನ ಪ್ರಾಕ್ಟೀಸ್ ಮಾಡ್ತಿದ್ನಲ್ಲ. ಯಾಕಂದ್ರೆ ನಂಗೆ ಓಡಕ್ ಚೆನ್ನಾಗ್ ಬರಲ್ಲ ಚಿಕ್ಕಮ್ಮವ. ಆದ್ರೆ ನಾನೀಗ ಈ ಸ್ಪರ್ಧೆಲ್ ಗೆಲ್ಲೇಬೇಕು. ಸುಬಿ, ನನಗ್ ಗೊತ್ತು ನೀನ್ ಗೆದ್ದೇ ಗೆಲ್ತೀಯ. ಸಮೀರ್ ಸ್ಪೋರ್ಟ್ಸ್ ನಲ್ಲಿ ಹೀಗೆ ಮಾಡ್ತಾನೆ, ನಾನು ನೋಡಿದೀನಿ. ನೀನೇನಾದ್ರೂ ಗೆದ್ಬಿಟ್ರೆ ಇದೇ ಸ್ಕೂಲಲ್ಲಿ ಇರ್ತೀಯ. ನಾನು ಮತ್ತೆ ನೀನು ಒಟ್ಟಿಗೆ ಸ್ಕೂಲ್ಗೆ ಹೋಗ್ಬೋದು ಅಲ್ವಾ? ಸುಬಿ ಪುಟ್ಟ, ಸುಬಿ ಪುಟ್ಟ, ನಿಮ್ ಶೂ ತಂದಿದ್ದೀನಿ. ಇದನ್ನ ಇಲ್ಲಿಡ್ತೀನಿ. ನಾನಿದನ್ನ ಸೋಪ್ ನೀರಿನಿಂದ ಚೆನ್ನಾಗಿ ತೊಳೆದಿದ್ದೀನಿ. ಇಲ್ಲಿಡ್ತೀನಿ ನಿಮ್ ಶೂ ಮತ್ತದ್ರ ದಾರ. ಸರಿ. ಸುಬಿ, ಇವತ್ ನೀವು ಸ್ವಲ್ಪ ಬೇಗನೆ ಮಲ್ಕೋಬೇಕು. ಅಮ್ಮ ಅವ್ರು ಹೇಳಿದ್ರು ರಾತ್ರಿ ಊಟನ ಬೇಗ ಕೊಡೋದಿಕ್ಕೆ, ಸರಿನಾ? ನಾಳೆ ನಿಮ್ ಸ್ಕೂಲಲ್ಲಿ ದೊಡ್ಡ ಪರೀಕ್ಷೆ ಇದೆಯಲ್ವಾ? ಎಲ್ಲ ಸರಿಯಾಗಿ ತಗೊಂಡಿದ್ದೀರಾ? ಓಟದ ಬಟ್ಟೆ ತಗೊಂಡಿದ್ದೀನಿ. ಸುಬಿ, ನಿನಗ್ ಭಯ ಆಗ್ತಿದ್ಯಾ? ಇಲ್ಲ ಚಿಕ್ಕಮ್ಮವ, ನಂಗೆ ಯಾಕೆ ಭಯ ಆಗುತ್ತೆ? ನಾನೇನ್ ಹೆದರ್ಕೊಂಡಿಲ್ವಲ್ಲ. ಇದನ್ನೇ ನಾನು ನಾಳೆ ಚಾರ್ಲ್ಸ್ಗೆ ಸಾಬೀತ್ ಮಾಡಿ ತೋರಿಸ್ತೀನಿ.
ಭಾರತೀಯರು ಹೆದ್ರೋರಲ್ಲ ಅಂತ ಶರತಣ್ಣನೂ ಹೇಳಿದ್ದಾರೆ. ನಾನು ಗೆಲ್ಲೇಬೇಕು. ನಾಳೆ ಓಟದ ಸ್ಪರ್ಧೆಗೂ ಮುಂಚೆ ಶರತಣ್ಣ ಬರ್ತಾರಲ್ವಾ? ಒಂದು ಮಾತು ಕೇಳಲಾನು ಚಿಕ್ಕಮ್ಮ. ನನ್ನ ಅಪ್ಪ ಅಮ್ಮನ ಕೇಳದೆ ಇದ್ದಿದ್ರೆ ನೀವೊಬ್ಬರೇ ಹೋಗ್ತಿದ್ರಿ. ನಾನು ನಿಮ್ಮ ಜೊತೆ ಬರ್ದೇ ಇದ್ದಿದ್ರೆ ಮನೆಯಿಂದ ನಿಮ್ಮೊಬ್ಬರನ್ನೇ ಯಾರು ಕಳಿಸ್ತಿರ್ಲಿಲ್ಲ. ಒಂದು ವೇಳೆ ಬೇರೆ ಯಾರಾದರೂ ನಿಮ್ಮ ಜೊತೆ ಬಂದಿದ್ರೆ ನೀವು ತೊಂದರೆಗೆ ಸಿಕ್ಕಾಕೊಳ್ತಿದ್ರಿ. ನೀನ್ ಸರಿಯಾಗಿ ಹೇಳ್ದೆ ಶರತ್. ಇಷ್ಟು ರಾತ್ರಿಲಿ ಇದ್ದಕ್ಕಿದ್ದ ಹಾಗೆ ನೀವು ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಅದನ್ನ ಹೇಳಕ್ಕಾಗಲ್ಲ ಶರತ್. ನೀನ್ ಯಾವ್ದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಡ. ಅದು ಹಾಗಲ್ಲ ಅನು ಚಿಕ್ಕಮ್ಮ. ನೀವು ನಿಮ್ಮ ಮನೆಗೆ ಹೋಗ್ತಿಲ್ಲ ಅಂತ ಹೇಳಿದ್ರಿ. ಆದ್ರೆ ನೀವು ಎಲ್ಲಿಗೆ ಹೋಗ್ತಿದ್ದೀರೋ ಅಲ್ಲಿ ನಿಮ್ಮ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ ತಾನೆ? ನಿನಗೆ ಹೇಗೆ ಹೇಳಲಿ ಶರತ್, ನಾನು ಭಾರತಾಂಬೆಯ ಸೇವೆಗೋಸ್ಕರ ಹೋಗ್ತಿದ್ದೀನಿ. ಬ್ರಿಟಿಷರ ದಬ್ಬಾಳಿಕೆಯಿಂದ ಅವಳಿಗೆ ಮುಕ್ತಿ ಕೊಡ್ಸಕ್ ಹೋಗ್ತಿದ್ದೀನಿ. ಅನಂತ್ ಅವ್ರನ್ನ ಹುಡುಕಕ್ ಹೋಗ್ತಿದ್ದೀನಿ. ಹೇಳಿ ಚಿಕ್ಕಮ್ಮ, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಹೇಳಿ. ನಿಮ್ ಮನ್ಸಲ್ಲಿ ತುಂಬಾ ಪ್ರಶ್ನೆಗಳಿವೆ. ಆದ್ರೆ ನಿಜವಾದ ವಿಷಯ ಏನಂದ್ರೆ, ಒಬ್ಬ ಹೆಣ್ಣಿಗೆ ಅವಳ ಗಂಡನ್ ಮನೆ ಅವಳ ಸ್ವಂತ ಮನೆ ಆಗಿರುತ್ತೆ. ಆದ್ರೆ ವಿಧವೆ ಆದ್ಮೇಲೆ ಆ ಮನೆ ನನ್ ಮನೆಯಾಗಿ ಉಳ್ದಿಲ್ಲ. ಅದ್ರ ಮೇಲಿಂದ ಇನ್ನೂ ಒಂದು ಅಪಾಯ ಬಂತು. ಅಪಾಯನ? ದಯವಿಟ್ಟು ನನ್ನನ್ನ ಸಾಹೇಬ್ರಿರೋ ಕೋಣೆ ಕಳಿಸ್ಬೇಡಿ. ನಾನ್ ನಿಮ್ಮ ತಮ್ಮನ ಹೆಂಡ್ತಿ. ವಿಧವೆ? ನನ್ನ ತಮ್ಮನ್ ವಿಧವೆ ನೀನು? ನೀ ಮನೇಲಿ ಇರ್ಬೇಕಂದ್ರೆ ನಾವೇನ್ ಹೇಳ್ತೀವಿ ಅದನ್ನ ಕೇಳ್ಕೊಂಡಿರ್ಬೇಕಷ್ಟೇ. ನಾನು ಅದೇ ರಾತ್ರಿ ಆ ಮನೆಯಿಂದ ಹೊರಗೆ ಬಂದೆ ಶರತ್. ಈ ರೀತಿನೇ ಅವರು ನಮ್ಮನ್ನ ಮುಗಿಸ್ಬೇಕು ಅಂತಿದ್ದಾರೆ. ನಮ್ಮ ಮಾನ, ನಮ್ಮ ಗೌರವ ಎಲ್ಲಾನು ನಾಶ ಮಾಡಬೇಕು ಅಂತಿದ್ದಾರೆ. ಆದ್ರೆ ಶರತ್, ನಾವದನ್ನ ನಾಶ ಆಗಕ್ ಬಿಡ್ಬಾರ್ದು.